ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ಪಂಚಮ ಸರ್ಗದಲ್ಲಿ 27ನೇ ಶ್ಲೋಕ. ವೈರಾಗ್ಯವೈಯಾತ್ಯ ಸುವಾಕ್ತ್ವಪೂರ್ವಕೈಃ ಯುಕ್ತೋ ಗುಣೈಃ ಪಾರಮಹಂಸ್ಯ ಭೂಷಣೈಃ ಜ್ಯೇಷ್ಠೋ ಯತಿರ್ಯೋ ಲಿಕುಚಾನ್ವಯೋದ್ಭವಃ ತಂ ಭೂರಿ ಭಕ್ತಿಃ ಸ ಕದಾಚಿದಬ್ರವೀತ್. ವೈರಾಗ್ಯವೈಯಾತ್ಯ ಸುವಾಕ್ತ್ವಪೂರ್ವಕೈಃ ಯುಕ್ತಃ ಗುಣೈಃ ಪಾರಮಹಂಸ್ಯ ಭೂಷಣೈಃ ಜ್ಯೇಷ್ಠಃ ಯತಿಃ ಯಃ ಲಿಕುಚಾನ್ವಯೋದ್ಭವಃ ತಂ ಭೂರಿ ಭಕ್ತಿಃ ಸಹ ಕದಾಚಿತ್ ಅಬ್ರವೀತ್. ಅಂದ್ರೆ ಆಚಾರ್ಯರು ತಾವು ಅಚ್ಯುತ ಪ್ರೇಕ್ಷರ ಹತ್ರ ಸನ್ಯಾಸ ಸ್ವೀಕಾರ ಮಾಡ್ಲಿಕ್ಕಿಂತ ಮೊದಲೇ ಅಚ್ಯುತ ಪ್ರೇಕ್ಷರ ಹತ್ರ ಒಬ್ರು ಸನ್ಯಾಸಿಗಳು ಇದ್ದರಂತೆ. ಅವರನ್ನ ಜ್ಯೇಷ್ಠಯತಿಗಳು ಅಂತ ಕರೆಯೋದು. ಆಚಾರ್ಯರು ಸ್ವೀಕಾರ ಮಾಡ್ಲಿಕ್ಕೆ ಮುಂಚೆನೆ ಸನ್ಯಾಸ ಸ್ವೀಕಾರ ಮಾಡಿದವರು ಅಚ್ಯುತ ಪ್ರೇಕ್ಷರ ಹತ್ರ. ಅವ್ರನ್ನ ಜ್ಯೇಷ್ಠಯತಿಗಳು ಅಂತ ಸುಮಧ್ವ ವಿಜಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರನ್ನ ಹೇಳ್ತಾ ಇದ್ದಾರೆ, ಅವರ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರು ಹೇಗಿದ್ರು ಹಾಗೆ ಅಂದ್ರೆ ಪಾರಮಹಂಸ್ಯ ಭೂಷಣೈಹಿ, ಸನ್ಯಾಸಿಗಳಿಗೆ ಏನೇನು ಲಕ್ಷಣ ಇರಬೇಕೋ ಅದೆಲ್ಲವೂ ಇತ್ತು ಅಂತ. ಅಂತಹ ಲಕ್ಷಣಗಳಿಂದ ಅಲಂಕರಿಸಲ್ಪಟ್ಟಿದ್ದ ವೈರಾಗ್ಯ ವೈಯಾತ್ಯ ಸುವಾಕ್ತ್ವ ಪೂರ್ವಕೈಹಿ. ವೈರಾಗ್ಯ ಅಂದ್ರೆ ಐಹಿಕ ಆಮುಷ್ಮಿಕ ಫಲ ಅಪೇಕ್ಷಾ, ಫಲಭೋಗ ಅಪೇಕ್ಷಾ. ವಿಗತಃ ರಾಗ. ರಾಗ ಅಂದ್ರೆ ಏನು? ಐಹಿಕ ಆಮುಷ್ಮಿಕ ಫಲಭೋಗ ಫಲ ಉಪಭೋಗ ಅಪೇಕ್ಷೆ. ಈ ಲೋಕದಲ್ಲಿ ಆಗಲಿ ಮೇಲಿನ ಲೋಕದಲ್ಲಿ ಆಗಲಿ ಸಿಗತಕ್ಕ ಅನೇಕ ಫಲಗಳು ಅಂದ್ರೆ ಹಣ್ಣುಗಳು ಅಂತ ಅರ್ಥ ಇಲ್ಲ, ಪದಾರ್ಥಗಳ ಭೋಗದ ಒಂದು ಅಪೇಕ್ಷೆ, ಅದನ್ನ ರಾಗ ಅಂತ ಕರೀತಾರೆ. ಉದಾಹರಣೆಗೆ ಏನೋ ತಿನ್ನಬೇಕು ಅಂತ ಅನಿಸೋದು, ಏನೋ ಒಂದು ಜಾಗಕ್ಕೆ ಹೋಗಬೇಕು ಅಂತ ಅನಿಸೋದು ಭೂಮಿಯಲ್ಲಿ. ಈ ರೀತಿಯಾಗಿ ಅದೇ ತರ ಸ್ವರ್ಗಕ್ಕೆ ಹೋಗಿ ಸುಖ ಪಡಬೇಕು ಅಂತ ಏನೋ ಒಂದು ಅನಿಸುವಿಕೆ, ಇದು ಆಮುಷ್ಮಿಕ. ಐಹಿಕ ಅಂದ್ರೆ ಈ ಲೋಕದಕ್ಕೆ ಸಂಬಂಧಪಟ್ಟ ಭೋಗ. ಆಮುಷ್ಮಿಕ ಅಂದ್ರೆ ಮೇಲಿನ ಲೋಕಕ್ಕೆ, ಸ್ವರ್ಗಾದಿಗಳಿಗೆ, ಅನಿತ್ಯವಾದ ಲೋಕಗಳಿಗೆ ಸಂಬಂಧಪಟ್ಟ ಭೋಗ. ಒಟ್ಟು ಅನಿತ್ಯ. ಐಹಿಕ ಆಮುಷ್ಮಿಕ ಫಲ ಉಪಭೋಗ ಅಪೇಕ್ಷಾ ಅಂದ್ರೆ ಏನು? ಅನಿತ್ಯವಾದ ದುಃಖ ತರತಕ್ಕ ಪದಾರ್ಥಗಳ ಭೋಗವನ್ನ ಮಾಡಬೇಕು ಎಂಬ ಇಚ್ಛೆಯನ್ನ ರಾಗ ಅಂತ ಕರೀತಾರೆ. ಅದು ಇಲ್ಲದವರು ವಿಗತಃ ರಾಗ ಯಸ್ಯ ವಿರಾಗ ತಸ್ಯ ಭಾವ ವೈರಾಗ್ಯಂ. ಆ ರೀತಿಯಾಗಿ ಇದ್ದವರು ಆ ಜ್ಯೇಷ್ಠಯತಿಗಳು. ಇನ್ನೊಂದು ವೈಯಾತ್ಯ. ವೈಯಾತ್ಯ ಅಂದ್ರೆ ಧಾರ್ಷ್ಟ್ಯ ಅಂತ ಬರೀತಾರೆ. ಧಾರ್ಷ್ಟ್ಯ ಅಂದ್ರೆ ಜಿಹ್ವಾ ಉಪಸ್ಥ ಜಯ ಹಾಗೆ ಅಂತ. ಜಿಹ್ವಾ ಅಂದ್ರೆ ನಾಲಿಗೆ, ಏನೇನೋ ತಿನ್ನಬೇಕು ಅಂತ ಬಯಕೆ ಇಲ್ಲದೆ ಇರೋದು. ಉಪಸ್ಥ ಜಯ ಅಂದ್ರೆ ಸ್ತ್ರೀ ಸಂಭೋಗದ ಅಪೇಕ್ಷೆ ಇಲ್ಲದವರು ಹಾಗೆ ಅಂತ. ಈ ರೀತಿಯಾಗಿ ವೈರಾಗ್ಯ ವೈಯಾತ್ಯ ಮತ್ತು ಸುವಾಕ್ತ್ವ. ಸುವಾಕ್ತ್ವ ಅಂದ್ರೆ ಶೋಭನಾವಾಗ್ಯಸ್ಯ, ಒಳ್ಳೆ ಮಾತುಗಳನ್ನ ಆಡೋರಂತೆ. ಕೆಟ್ಟ ಕೆಟ್ಟದಾಗಿ ಬೈಯೋದು ಆ ತರ ಎಲ್ಲ ಇಲ್ಲ. ಸುಂದರವಾದ ಮಧುರವಾದ ಮಾತುಗಳು, ಇದೆಲ್ಲ ಸನ್ಯಾಸಿಗಳಿಗೆ ಇರಬೇಕಾದ. ಅಂತಹ ಶೋಭನವಾದ ಗುಣಗಳಿಂದ ತುಂಬಿದವರಾಗಿ ವೈರಾಗ್ಯ ವೈಯಾತ್ಯ ಸುವಾಕ್ತ್ವ ಪೂರ್ವ ಇವೇ ಮೊದಲಾದ ಯುಕ್ತ ಗುಣೈಹಿ, ಅನೇಕ ಒಳ್ಳೆ ಗುಣಗಳಿಂದ ತುಂಬಿದವರಾಗಿ ಪಾರಮಹಂಸ್ಯ ಭೂಷಣೈಹಿ, ಯತಿಗಳಿಗೆ ಸಂಬಂಧಪಟ್ಟ ಧರ್ಮಗಳನ್ನು ಆಚರಿಸುತ್ತಾ ಜ್ಯೇಷ್ಠೋ ಯತಿ, ಜ್ಯೇಷ್ಠ ಯತಿಗಳು ಅಂತ ಪ್ರಸಿದ್ಧ ಅವರು. ಅವರು ಭೂರಿ ಭಕ್ತಿ, ಭೂರಿಹಿ ಬಹ್ವಿ ಭಕ್ತಿ ಯಸ್ಯ, ಪರಮಾತ್ಮನಲ್ಲಿ ವಿಶೇಷವಾದ ಭಕ್ತಿ ಉಳ್ಳವರು. ಲಿಕುಚಾನ್ವಯೋದ್ಭವ, ಲಿಕುಚ ಎನ್ನತಕ್ಕ ವಂಶದಲ್ಲಿ ಹುಟ್ಟಿದವರು. ಅಂದ್ರೆ ಈ ಗ್ರಂಥಕರ್ತರು ನಾರಾಯಣ ಪಂಡಿತರು, ಅವರ ತಂದೆ ತ್ರಿವಿಕ್ರಮ್ ಪಂಡಿತರು, ಅವರೆಲ್ಲರೂ ಕೂಡ ಲಿಕುಚ ವಂಶದಲ್ಲೇ ಬಂದವರು ಹಾಗೆ ಅಂತ. ಅಂತವರಾದ ಜ್ಯೇಷ್ಠ ಯಹ ಯತಿ, ಆಶ್ರಮ ಜ್ಯೇಷ್ಠ ಅಂತ, ಆಶ್ರಮ ಜ್ಯೇಷ್ಠರಾದ ಯತಿಗಳು ಸಹ ಅವರು ಕದಾಚಿತ್ ಒಮ್ಮೆ ತಂ ಶ್ರೀ ಮಧ್ವಾಚಾರ್ಯರನ್ನು ಕುರಿತು ಅಬ್ರವೀತ್, ಕೆಲವು ಮಾತುಗಳನ್ನ ಆಡಿದರು. ಆ ಜ್ಯೇಷ್ಠ ಯತಿಗಳು ಮಧ್ವಾಚಾರ್ಯರ ಹತ್ರ ಕೆಲವು ಮಾತುಗಳನ್ನ ಆಡಿದ್ರು. ಅದೇನದು ಮಾತು ಹಾಗೆ ಅಂದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಅದನ್ನ ಮತ್ತೆ ನೋಡೋಣ. ವೈರಾಗ್ಯ ವೈಯಾತ್ಯ ಸುವಾಕ್ತ್ವ ಪೂರ್ವಕೈಃ ಯುಕ್ತೋ ಗುಣೈಃ ಪಾರಮಹಂಸ್ಯ ಭೂಷಣೈಃ ಜ್ಯೇಷ್ಠೋ ಯಥಿರ್ಯೋ ಲಿಕುಚಾನ್ವಯೋದ್ಭವಃ ತಂ ಭೂರಿ ಭಕ್ತಿಃ ಸ ಕದಾಚಿದಬ್ರವೀತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ.